ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಳೆ ದೆಹಲಿ ಚಲೋ ಹೋರಾಟಕ್ಕೆ ಮುಂದಾಗಿದೆ. ಎಲ್ಲರನ್ನ ಕರೆದುಕೊಂಡು ಬಂದು ಇಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋ ಮೂಲಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಇಡೀ ರಾಷ್ಟ್ರಕ್ಕೆ ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಈಗ ನನ್ನೊಂದಿಗೆ ನಮ್ಮ ಜೊತೆಯಲ್ಲಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಪ್ರತಾಪ್ ಸಿಂಹ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ನಾಳೆ ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬಂದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗ್ತದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ನಮ್ಮಲ್ಲೊಂದು ನಾಣ್ಣುಡಿ ಇದೆ, ಕುಣಿಲಾರದವರಿಗೆ ನೆಲಡೊಂಕು ಅಂತ ಹೇಳ್ತಾರೆ. ಹಾಗಾಗಿದೆ ಕಾಂಗ್ರೆಸ್ಸಿನ ಸ್ಥಿತಿ. ಚುನಾವಣೆ ಟೈಮ್ ಒಳಗಡೆ ಬಿಗ್ಗೆಸ್ಟ್ ಫ್ರಾಡ್, ಅದು ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಬಿಗ್ಗೆಸ್ಟ್ ಫ್ರಾಡ್ ಮಾಡಿದ್ದು ಕಾಂಗ್ರೆಸ್ಸು. ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಈಗ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದವ್ರು ಇವರು. ಜನ ಕೇಳಿದ್ರು ಅವ್ರನ್ನ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಅನೌನ್ಸ್ ಮಾಡಿ ಇವಾಗ ಕೊಡಲಿಕ್ಕಾಗ್ದಲ್ಲೇ ಒದ್ದಾಡ್ತಾ ಬಂದ ಆದಾಯ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೋಗ್ತಾ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡಲಿಕ್ಕೆ 5 ರೂಪಾಯಿನೂ ಉಳಿದಲೇ ಇರೋದ್ರಿಂದ ಕೇಂದ್ರ ಸರ್ಕಾರನ ಮತ್ತೆ ದೋಷಾರೋಪಣೆ ಮಾಡಬೇಕು, ಅದನ್ನು ಕಟಕಟೆಗೆ ತಂದು ನಿಲ್ಲಿಸಬೇಕು ಅಂತೇಳಿ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಿದೆ ಹೊರತು ಇದರಲ್ಲಿ ಬೇರೆ ಇನ್ಯಾವ ಸತ್ಯನೂ ಇಲ್ಲ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ತೆರಿಗೆನಲ್ಲಿ ಅನ್ಯಾಯ ಮಾಡ್ತಿದೆ ಹೇಳಿ ನೋಡೋಣ. 14 ಬಜೆಟನ್ನು ಮಂಡಿಸಿದಾರಲ್ಲ ಸಿದ್ದರಾಮಯ್ಯನವರು, ಯಾವ ರೀತಿ ಕೇಂದ್ರ ಸರ್ಕಾರ ಯಾವ್ಯಾವ ವಿಷಯದಲ್ಲಿ ನಿಮಗೆ ಅನ್ಯಾಯವನ್ನು ಮಾಡ್ತಾಯಿದೆ ಹೇಳಿ ನೋಡೋಣ. ನಿಮ್ಮ 14 ಬಜೆಟ್ ಮಂಡಿಸಿರೋರಿಗೆ ಫೈನಾನ್ಸ್ ಕಮಿಷನ್ ಹೇಗೆ ವರ್ಕ್ ಆಗುತ್ತೆ, GST ಯಾವ ರೀತಿ ವರ್ಕ್ ಆಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಹೇಗಾಗುತ್ತೆ, ಶೇರಿಂಗ್ ಹೇಗಾಗುತ್ತೆ ಗೊತ್ತಿರಲೇಬೇಕಲ್ವಾ. ನಾನು ಸಿದ್ದರಾಮಯ್ಯನವ್ರಿಗೆ ಸಿಂಪಲ್ಲಾಗಿ ನಾವು ಕ್ವಶನ್ ಕೇಳ್ತೀನಿ. ಅತಿ ಹೆಚ್ಚು ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತಿದ್ದೇವೆ. ನೇರ ಮತ್ತು ಪರೋಕ್ಷವಾಗಿ ನಾವು ಯಾವುದರಿಂದ ತೆರಿಗೆನ ವಸೂಲಿ ಮಾಡ್ತೀವಿ ಅಂತ. ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಯಾವ್ದು ಬರುತ್ತದೆ? ನಿಮಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಬರುತ್ತೆ, ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಬರುತ್ತೆ. ಅದೆಲ್ಲ ಬಿಸ್ನೆಸ್ ಮನ್ಗಳು ಅಂಥವರು ಕಟ್ತಾ ಇರ್ತಾರೆ, ಅದು ಡೈರೆಕ್ಟ್ ಟ್ಯಾಕ್ಸಸ್ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಇಡೀ ದೇಶಾದ್ಯಂತ 2022 ಮತ್ತು 2023ನೇ ಸಾಲಿನಲ್ಲಿ ಇಡೀ ದೇಶಾದ್ಯಂತ ಹೈಯೆಸ್ಟ್ ಡೈರೆಕ್ಟ್ ಟ್ಯಾಕ್ಸನ್ನು ಕಲೆಕ್ಟ್ ಆಗಿರೋದು ಯಾವ ರಾಜ್ಯದಿಂದ ಅಂತಂದರೆ ಮಹಾರಾಷ್ಟ್ರದಿಂದ 6,14,00,000 ಕೋಟಿ ಕಲೆಕ್ಷನ್ ಆಗಿದೆ. ಮಹಾರಾಷ್ಟ್ರ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಆಗಿರೋದು 2,15,000 ಕೋಟಿ ಕಲೆಕ್ಟ್ ಆಗಿರೋದು ಡೆಲ್ಲಿಲಿ ಕಲೆಕ್ಟ್ ಆಗಿದೆ. 3ನೇ ಸ್ಥಾನದಲ್ಲಿ ಕರ್ನಾಟಕ ಬರ್ತದೆ, 2,05,000 ಕೋಟಿ ಕಲೆಕ್ಟ್ ಆಗಿದೆ. ತಮಿಳುನಾಡು 4ನೇ ಪೊಸಿಷನಲ್ಲಿ ಬರ್ತದೆ, ತಮಿಳುನಾಡಿನಲ್ಲಿ ಕಲೆಕ್ಟ್ ಆಗಿರೋದು 1,06,000 ಕೋಟಿ ರೂಪಾಯಿನ ಕಲೆಕ್ಟ್ ಆಗಿದೆ. ನೀವು 6,14,000 ಕೋಟಿನ ಕೊಟ್ಟಿರುವಂತಹ ಮಹಾರಾಷ್ಟ್ರ ಏನಾದ್ರು ಅನ್ಯಾಯ ಆಗ್ತಿದೆ ಅಂತ ಕೂಗ್ತಾ ಇದ್ದಾರೆ. 2,15,000 ಕೋಟಿ ಕಲೆಕ್ಟ್ ಆಗಿರುವಂಥ ಡೆಲ್ಲಿಯವರು ನಮಗೆ ಅನ್ಯಾಯ ಆಗ್ತಿದೆ ಅಂತ ಕೂಗ್ತಾ ಇದ್ದಾರೆ, ಅದು ತಮಿಳ್ನಾಡಿನವ್ರು ಕೂಗ್ತಾ ಇದ್ದಾರೆ. ಆಯಿತು. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾವುದು? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸು, ಅದನ್ನು GST ಅಂತ ಹೇಳ್ತೀವಿ. GSTನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ 18% GST ಆಗ್ತು ಅಂತ ತಿಳ್ಕೊಳ್ಳಿ. ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ಏನಂತಂದರೆ CGST ಮತ್ತು SGST ಅಂತಿದೆ, ಸ್ಟೇಟ್ GST ಮತ್ತು ಸೆಂಟ್ರಲ್ GST ಅಂತಿದೆ. IGSTನೂ ಇನ್ನೊಂದು ಬರುತ್ತೆ, ಅದು ಇಂಟರ್ ಸ್ಟೇಟು ಏನಾದ್ರೂ ಕೂಡ ಒಂದು ಗೂಡ್ಸು ದೂರ 3-4 ಸ್ಟೇಟಿಂದ ದಾಟಿ ಹೋಗೋದು ಕೆಲವೊಂದು ಇಶ್ಯೂ ಇತ್ತು ಅಂತಂದರೆ IGST ಬರುತ್ತೆ. ಹಾಗೆ ಸೆಂಟ್ರಲ್ GST ಏನು ಬರುತ್ತಲ್ಲ CGST, ಆದರೂ 18% ಸಪೋಸ್ GST ಇತ್ತು ಅಂತಂದರೆ 9% ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, 9% ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ, 9% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಅದರಲ್ಲಿ ಕೇಂದ್ರ ಸರ್ಕಾರದ ಏನು ಪಾಲಿರಲ್ಲ. ಇನ್ನು IGSTನಲ್ಲಿ ಆಯಾ ರಾಜ್ಯಗಳಿಗೆ ಶೇರಿಗೆ ಅನುಗುಣವಾಗಿ 50% ಡಿವೈಡ್ ಮಾಡಿಕೊಡ್ತಾರೆ. ಇದಿಷ್ಟು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ಟ್ಯಾಕ್ಸ್ ಬರುತ್ತೆ. ಈ GST ಕಲೆಕ್ಷನಲ್ಲೂ ಕೂಡ ಮಹಾರಾಷ್ಟ್ರನೇ ಹೈಯೆಸ್ಟ್ ಇರೋದು, ಗುಜರಾತ್ನವರು ಇದ್ದಾರೆ, ತಮಿಳ್ನಾಡವರು ಇದ್ದಾರೆ, ಕರ್ನಾಟಕನೂ ಇದೆ. ಯಾಕೆ ಬೇರೆ ಯಾವ ಸ್ಟೇಟವ್ರಿಗೂ ಕೂಡ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಿಲ್ಲ. ಇಲ್ಲಿ ಪ್ಯೂರ್ಲಿ ಪಾಲಿಟಿಕ್ಸ್ ಇರೋವಂಥದ್ದು. 6,14,000 ಕೋಟಿ ಕಟ್ತಾ ಇರುವಂತಹ ಮಹಾರಾಷ್ಟ್ರ ಆಗಲಿ, 2,15,000 ಕೋಟಿ ಕಟ್ತಾ ಇರುವಂಥ ಡೆಲ್ಲಿ ಆಗಲಿ ಈ ರೀತಿ ತಕರಾರು ಎತ್ತುತ್ತಾ ಇಲ್ಲ, ಬೊಬ್ಬೆ ಹೊಡಿತಾ ಇಲ್ಲ. ಆದರೆ ಕರ್ನಾಟಕ ಮಾತ್ರ ಬೊಬ್ಬೆ ಹೊಡಿತಿದೆ. ಯಾಕಂದರೆ ಪಾಲಿಟಿಕ್ಸ್ ಮಾಡಬೇಕು. ಇವರಿಗೆ ಅಧಿಕಾರಕ್ಕೆ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ ಜನಕ್ಕೆ 7 ರೂಪಾಯಿ ಕೊಟ್ಟಿದ್ದಂಥ ಒಂದು ಉದಾಹರಣೆ ಇಲ್ಲ. ಇಷ್ಟಾಗಿಯೂ ಇವ್ರೇನು ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬಿಟ್ಟು ಇವ್ರು ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ ಹೊರತು ಮತ್ತು ಇನ್ನೇನೂ ಅಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಾನು ನೇರವಾಗಿ ಇನ್ನೊಂದು ವಿಚಾರಕ್ಕೆ ಬರ್ತೀನಿ. 14 ಬಜೆಟ್ ಮಂಡಿಸಿರುವಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾದಂಥ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಈ ಟ್ಯಾಕ್ಸನ್ನು ಯಾವ ರೀತಿ ಡೆವಲ್ಯೂಷನ್ ಆಗಬೇಕು, ಎಷ್ಟೆಷ್ಟು ಶೇರ್ ಯಾರ್ಯಾರಿಗೆ, ರಾಜ್ಯಗಳಿಗೆ ಕೇಂದ್ರಕ್ಕೆ ಎಷ್ಟೆಷ್ಟು ಶೇರ್ ಬೇಕು ಅಂತೇಳಿ ನಿರ್ಧಾರ ಆಗೋದು ಎಲ್ಲಿ ಸರ್? ನಿರ್ಧಾರ ಆಗೋದು ಫೈನಾನ್ಸ್ ಕಮಿಷನ್ ಮೀಟಿಂಗಲ್ಲಿ. ನೀವು ಈ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 14th ಫೈನಾನ್ಸ್ ಕಮಿಷನ್ನು 2015ರಿಂದ ಪ್ರಾರಂಭ ಆಯಿತು.
ಆಗ 14th ಫೈನಾನ್ಸ್ ಕಮಿಷನ್ನು ಮಾಡೋಕ್ಕಿಂತ ಮೊದಲು ಫೈನಾನ್ಸ್ ಮಿನಿಸ್ಟ್ರಿಂದ ನಿಯೋಗ ಬಂದು ಕರ್ನಾಟಕಕ್ಕೆ ಬಂತಲ್ಲ, ನಿಮ್ಮ ಸದಸ್ಯರು ಇದ್ರಲ್ವ ಅದರೊಳಗಡೆ. ಆಗ 14th ಫೈನಾನ್ಸ್ ಕಮಿಷನ್ನು 2015-16 ಲಾಗು ಆಯ್ತಲ್ಲ. ನೇರವಾಗಿ ಕೇಂದ್ರ ಸರ್ಕಾರ ತನ್ನ ಪಾಲಲ್ಲಿ ಏನು ಶೇರ್ ಬಂದಿತ್ತು ಅದನ್ನು ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಕೊಡುವಂಥ ಪದ್ಧತಿ ಮಾಡಿದ್ರು. ಗ್ರಾಮ ಸ್ವರಾಜ್ಯದ ಕಾನ್ಸೆಪ್ಟಿಗೆ ನೇರವಾಗಿ ದುಡ್ಡು ಕೊಟ್ಟರು. ಆಯಿತು. ಆಗ ನಿಮ್ಮ ಸರ್ಕಾರದ ಇದ್ದಂತಹ ನಿಯೋಗದಲ್ಲಿ ನಿಮ್ಮ ಸರ್ಕಾರದ ಪ್ರತಿನಿಧಿ, ನೀವೇ ನಿಯುಕ್ತಿ ಮಾಡಿರುವಂಥ ಪ್ರತಿನಿಧಿಗಳಿದ್ದರು. ಆಯಿತು. 2019ಕ್ಕೆ ಬರೋಣ. 19ರಲ್ಲಿ ಎರಡನೇದು ಬಂತು. ಆಗ ನೀವು JDS ಸೇರಿ ಸರ್ಕಾರ ಮಾಡಿದ್ರಿ. ಆವಾಗ ಮೆಂಬರ್ಸ್ ಇದ್ದವರು ಯಾರು? ಸಿ ನಾರಾಯಣ ಸ್ವಾಮಿ ಅವರಿದ್ದರು, YV ಗೋರ್ಪಡೆ ಅವರಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, CEOಗಳು, ಇವ್ರನ್ನೆಲ್ಲರಿದ್ದರು. ಆವಾಗ ಫೈನಾನ್ಸ್ ಕಮಿಷನಲ್ಲಿ ನಿಮ್ಮ ಅಭಿಪ್ರಾಯನೂ ಪಡ್ಕೊಂಡಿದ್ದಾರೆ. ಆವಾಗ ಯಾವುದೂ ಇಲ್ಲದೆ ತಕರಾರು ಇವಾಗ ಹೆಂಗೆ ಸರ್ ಬಂತು? ಆಯಿತು. ಕೇಂದ್ರ ಸರ್ಕಾರ ದುಡ್ಡು ತೊಗೊಂಡು ಎಲ್ಲಿಗೆ ಹೋಗುತ್ತೆ ಸರ್? ಇವತ್ತು ಬೆಂಗಳೂರು ಮೈಸೂರು ಹೈವೇ ನೀವೇ ಓಡಾಡ್ತಿರಲ್ಲ ಸರ್ ಸಿದ್ದರಾಮಯ್ಯನವರೇ, 10,311 ಕೋಟಿ ರೂಪಾಯಿ ಟೋಟಲ್ ಆಯಿತು ಈಗ ಕಾಸ್ಟ್ ವೇರಿಯೇಷನ್ ಆಗಿ. ಆ ದುಡ್ಡನ್ನು ಕೇಂದ್ರ ಸರ್ಕಾರ ತಾನು ಕಲೆಕ್ಟ್ ಮಾಡಿರೋ ಟ್ಯಾಕ್ಸಲ್ಲಿ ಅಲ್ವಾ ಕೊಡ್ತಾ ಇರೋದು? ನೀವೇನು 5 ರೂಪಾಯಿ ಕೊಟ್ಟಿದ್ದೀರಾ? 5 ಪೈಸಾ ಕೊಟ್ಟಿದ್ದೀರಾ? ಇಲ್ಲಲ್ವಾ? ಇವತ್ತು ಮೈಸೂರು ಸಿಟಿಗೆ ಕುಡಿಯೋ ನೀರು ಬರ್ತಾಯಿದೆ ಅಮೃತ್ ಯೋಜನೆಯಿಂದ. ಹಳೆ ಉಂಡುವಾಡಿಗೆ 250 ಕೋಟಿ ಎಕ್ಸ್ಟ್ರಾನ ಕೊಟ್ಟು ಎಲ್ಲಿಂದ ಕೊಟ್ಟಿದ್ದೀವಿ ನಾವು? ಜಲ್ ಜೀವನ್ ಮಿಷನ್ನು ಮತ್ತು ಅಮೃತ್ ಪ್ರಾಜೆಕ್ಟಲ್ಲಿ ನಾವು ಅದಕ್ಕೆ ಕನ್ವರ್ಜೆನ್ಸನ್ನು ಮಾಡ್ಕೊಂಡು ಕೊಟ್ಟಿದ್ದೀವಿ. 15th ಫೈನಾನ್ಸ್ ಕಮಿಷನಲ್ಲಿ ಪ್ರತಿ ಪಂಚಾಯತ್ಗಳಿಗೂ ಕೂಡ ನಾವು ದುಡ್ಡು ಕೊಡ್ತೀವಿ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಆಯಿತು. ನಿಮ್ಮ ಎಲ್ಲ ಕಡೆ ಕೂಡ 15th ಫೈನಾನ್ಸ್ ಕಮಿಷನಲ್ಲಿ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ದುಡ್ಡು ಬರುತ್ತೆ, ಹಾಗೆ ಕಾರ್ಪೊರೇಷನ್ಗಳಿಗೆ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತದು? ಇಡೀ ದೇಶಾದ್ಯಂತ ಇರುವಂತಹ ಇಷ್ಟು ಜನ ಸೋಲ್ಜರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ಅದು ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಅಥವಾ ನಿಮಗೆ ಗ್ರೌಂಡ್ ಫುಡ್ ಸೋಲ್ಜರ್ಸ್ ಇರ್ಬೋದು, ಇವ್ರನ್ನ ಇಷ್ಟು ಜನ ಮೇಂಟೆನೆನ್ಸ್ ಹೆಂಗಾಗುತ್ತೆ? ಸೆಂಟ್ರಲ್ ಫೋರ್ಸಸ್ ಹೆಂಗೆ ಮೇಂಟೆನೆನ್ಸ್ ಆಗುತ್ತೆ? ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರಲ್ಲ, ಅವರಿಗೆ ದುಡ್ಡು ಕೊಡೋವಂಥವ್ರು ಯಾರು? ಇಷ್ಟು ನಾವು ರೈಲ್ವೆನಲ್ಲಿ ಹೊಸ ಪ್ರಾಜೆಕ್ಟ್ಗಳು ತೆಗೆದಿಲ್ಲ, ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ಎಲ್ಲ ದುಡ್ಡನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆಯಲ್ಲ ಅದರಿಂದಲೇ ಮಾಡೋದು. ಆಮೇಲೆ ನಿಮ್ಮ ಲಾಜಿಕ್ ಇದೆಯಲ್ಲ, ಕರ್ನಾಟಕದಿಂದ ಇಷ್ಟು ಕಲೆಕ್ಟ್ ಮಾಡ್ಕೊಬಿಡ್ತಾರೆ, ನಮಗೆ ಕೊಡಲ್ಲ ಅಂತೇಳಿ. ನಾನು ನಿಮಗೆ ಉದಾಹರಣೆ ಸಹಿತ ಮಹಾರಾಷ್ಟ್ರ ಮತ್ತು ಡೆಲ್ಲಿನ ಹೇಳಿದ್ದೀನಿ. ಇನ್ನೊಂದು ವಿಚಾರಕ್ಕೆ ಬರೋಣ ಸರ್. ಕರ್ನಾಟಕ ಅನ್ಯಾಯ ಮಾಡ್ತೀವಿ ಅಂತ ಹೇಳ್ತಿಲ್ಲ ಸರ್. ಭಾರತ ಮಾತೆಗೆ 29 ದೊಡ್ಡ ಮಕ್ಕಳಿದ್ದಾರೆ, ಅಂದರೆ 29 ರಾಜ್ಯಗಳಿದ್ದಾವೆ, 7 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅಲ್ಲಿ 36 ಜನರನ್ನು ಕೂಡ ಸಮನಾಗಿ ಕಾಣಬೇಕು. ಮೋದಿಜಿಯವರು ಅಧಿಕಾರಕ್ಕೆ ಬಂದಾಗಲೇ ನೇಷನ್ ಫಸ್ಟ್ ಅಂತೇಳಿ ಹೇಳಿದರು, ರಾಷ್ಟ್ರ ಮೊದಲು. ಒಂದು ಮಗ ಚೆನ್ನಾಗಿ ದುಡಿತಲೇ ಇರ್ಬೋದು, ಒಂದು ಮಗ ಚೆನ್ನಾಗಿ ದುಡಿತಾ ಇರ್ಬೋದು. ಮನೆಯಲ್ಲೂ ಕೂಡ ಕೇಳಿದ್ರು ಕೂಡ ಒಂದು ಮಗ ದುಡಿತಾ ಇಲ್ದಿದ್ದವನಿಗೆ ಅಣ್ಣನಾದವನು ಚೆನ್ನಾಗಿ ದುಡಿತಾ ಇದ್ದಾನೆ ಅಂತಂದರೆ ತಮ್ಮಂಗೆ ಒಂಚೂರು ಏನೋ ಸಹಾಯ ಮಾಡು ಅಂತ ಹೇಳ್ತಾರೆ, ಕುಟುಂಬ ನಡೆಸೋದು ದುಡ್ಡು ಕೊಡು ಅಂತ ಹೇಳ್ತಾರೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರ ಅಂತ ಬಂದಾಗ ಈ ಎಲ್ಲ ವಿಚಾರಗಳಿರುತ್ತೆ. ಇನ್ನು ನಿಮಗೆ ಲಾಜಿಕ್ಕಿಗೆ ನಾನು ಇನ್ನೊಂದು ಕೇಳಕ್ಕೆ ಬರ್ತೀನಿ. ನಾನು ಇವತ್ತು ಕರ್ನಾಟಕವನ್ನು ತೊಗೊಳ್ಳಿ. ಕರ್ನಾಟಕವನ್ನೇ ನಿಮ್ಮ ಸಂಸದರೊಬ್ಬರು ಹೇಳಿದ್ರಲ್ಲ, ದಕ್ಷಿಣ ಭಾರತ ಪ್ರತ್ಯೇಕ ರಾಜ್ಯ ಆಗಬೇಕು, ಅಲ್ಲಿ ದೇಶ ಆಗಬೇಕು ಅಂತ. ಕರ್ನಾಟಕವನ್ನೇ ಪ್ರತ್ಯೇಕವಾಗಿ ಅಂತ ತೊಗೊಂಬಿಡೋಣ. ಅದರೊಳಗಡೆ ಬೆಂಗಳೂರನ್ನ ತೊಗೊಳ್ಳಿ. ಬೆಂಗಳೂರಿನಲ್ಲಿ ರೆವಿನ್ಯೂ ಏನು ಬರ್ತಾಯಿದೆ ಕರ್ನಾಟಕ ಸರ್ಕಾರಕ್ಕೆ? ಕರ್ನಾಟಕದ ಪಾಲಿಗೆ ಬೆಂಗಳೂರು ಕಾಮಧೇನು. 52ರಿಂದ 56% ರೆವಿನ್ಯೂ ಬೆಂಗಳೂರಿಂದ ಬರ್ತಾಯಿದೆ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಿಂದ ಎಷ್ಟು ಬರುತ್ತೆ? ಮುಂಬೈ ಕರ್ನಾಟಕ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿಂದ ಎಷ್ಟು ಬರುತ್ತೆ? ದಕ್ಷಿಣ ಕರ್ನಾಟಕದಿಂದ ಎಷ್ಟು ಬರುತ್ತೆ? ಒಂದು ಬೆಂಗಳೂರಿನಿಂದ ಬಂದಂಥ ಆದಾಯನ ಬೆಂಗಳೂರಿನವರೆಲ್ಲರೂ ಇದು ನಮ್ಮ ಬೆಂಗಳೂರಿಂದ ಬರ್ತಾ ಇರೋದು, ಇದು ನಮಗೆ ಮಾತ್ರ ವಿನಿಯೋಗ ಮಾಡಿ ಅಂತ ಬೆಂಗಳೂರಿನವ್ರು ಕೇಳಿದರೆ, ಬೆಂಗಳೂರು ನಾವೊಂಥರ ಸಿಂಗಾಪುರ್, ಅಂದರೆ ಇಡೀ ದೇಶನ ಸಿಂಗಾಪುರ್ ಮಾಡೋಕ್ಕಾಗಲ್ಲ. ಬೆಂಗಳೂರು ನಮ್ಮದು ಸಪ್ರೇಟ್, ನಮ್ಮದೇ ಒಂದು ಕಂಟ್ರಿ. ನಮ್ಮ ಹತ್ರ ಏನು ಆದಾಯ ಬರ್ತಿದೆ ಅದು ನಮಗೆ ಖರ್ಚು ಮಾಡಿ ನೀವು ಹುಬ್ಳಿ ಧಾರವಾಡಕ್ಕೂ ಕೊಡಬೇಡಿ, ಮೈಸೂರಿಗೂ ಕೊಡಬೇಡಿ, ಅಥವಾ ನೀವು ನಮಗೆ ರಾಯಚೂರಿಗೂ ಬಳ್ಳಾರಿಗೂ ಕೊಡಬೇಡಿ ಅಂತಂದರೆ ಹೇಗಾಗುತ್ತೆ? ಇಲ್ಲಿ ಬಂದಿದ್ದ ಆದಾಯನ ನೀವು ಹೇಗೆ ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಇಲ್ಲಿಗೆ ಯಾವ ರೀತಿ ನೀವು ಬಳಸ್ತೀರೋ ಅದೇ ಥರದಲ್ಲೇ ಒಂದು ರಾಷ್ಟ್ರ ವ್ಯವಸ್ಥೆನಲ್ಲೂ ಕೂಡ ಮೋದಿಜಿಯವರು ಈ ರೀತಿ ಬಂದಂಥ ಟ್ಯಾಕ್ಸನ್ನು ಬೇರೆ ಬೇರೆ ರಾಜ್ಯಗಳಿಗೂ ಸಮಾನವಾಗಿ ಹಂಚ್ತಾರೆ. ಹಂಚುವಾಗ ಪ್ಯಾರಾಮೀಟರ್ ಏನಿರುತ್ತೆ? 15th ಫೈನಾನ್ಸ್ ಕಮಿಷನಲ್ಲೂ ಕೂಡ ಏನು ಮಾನದಂಡಗಳನ್ನು ಇಟ್ಕೊಂಡಿದ್ರು? ಮಾನದಂಡ ಭಾಳ ಸಿಂಪಲ್ ಆಗಿತ್ತು. ಒಂದು ಪಾಪ್ಯುಲೇಷನ್ನು, ಇನ್ನೊಂದು ಏರಿಯಾ, ಇನ್ನೊಂದು ಫಿಸ್ಕಲ್ ಕೆಪಾಸಿಟಿ ಏನು ಅಂತ, ಅಂದರೆ ಹಣಕಾಸಿನ ಸಾಮರ್ಥ್ಯ ಯಾವ ರಾಜ್ಯಗಳಿಗೆ ಎಷ್ಟಿದೆ ಅದ್ರ ಮೇಲೆ ನಾವು ಹಣನ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ 25-26 ಕೋಟಿ ಜನಸಂಖ್ಯೆನೂ ಇದೆ. ಆಯಿತು, ನಿಮಗೆ ಇವತ್ತು ನಾವು ಆ ರಾಜ್ಯಗಳಿಗೆ ಯಾಕೆ ಕೊಡಬೇಕು ಅಂತ ಹೇಳ್ತಿರಲ್ಲ, ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದೆ. ಒಕ್ಕೂಟ ವ್ಯವಸ್ಥೆ ನಿಮ್ಗೆ ಅರ್ಥ ಆಗಿದ್ರೆ ನೀವು ಅರ್ಥ ಮಾಡ್ಕೊಳ್ತೀನಿ ಅಂತಾರೆ. ಸ್ವಲ್ಪ ನೆಹರು ಅವ್ರ ಪಾಲಿಸಿನ ದಯವಿಟ್ಟು ಓದ್ಕೊಳ್ಳಿ ಸರ್. ನೆಹರು ಅವರು ಈ ದೇಶದ ಪ್ರಧಾನಿ ಆದಾಗ ಅವರು 1956ರಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ತರ್ತಾರೆ. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಒಂದು ನೀತಿನ ತರ್ತಾರೆ, ಫ್ರೀ ಈಕ್ವಲೈಜೇಷನ್ ಸ್ಕೀಮ್ ಅಂತೇಳಿ ಹೇಳ್ಬಿಟ್ಟು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಜಾರ್ಖಂಡ್ ಇರ್ಬೋದು ಅಥವಾ ಬಿಹಾರದ ಒಂದು ಭಾಗ ಆಗಿತ್ತು, ಬಿಹಾರ ಇರ್ಬೋದು, ಅಲ್ಲಿಂದ ನಾವು ಕಲ್ಲಿದ್ದಲನ್ನು ತೆಗಿತೀವಿ. ಕಲ್ಲಿದ್ದಲು ರಾಯಚೂರಿನಲ್ಲಿರುವಂತಹ ಏನು ನಾವು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆಯಲ್ಲ, ಆ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ
ನಮಗೆ ಕಲ್ಲಿದ್ದಲು ಬೇಕು, ಕರ್ನಾಟಕದಲ್ಲಿ ಇಂಡಸ್ಟ್ರಿ ಬೆಳಿಬೇಕು, ಇನ್ನೊಂದು ಕಡೆ ನಾವು ಕರೆಂಟ್ ಕೊಡಬೇಕು ಅಂದರೆ ಅಲ್ಲಿಂದ ಕಲ್ಲಿದ್ದಲು ಬರಬೇಕು. ಕಲ್ಲಿದ್ದಲು ಜಾರ್ಖಂಡಲ್ಲಿ ತೆಗೆದಂಥ ಕಲ್ಲಿದ್ದಲು ಅಥವಾ ಬಿಹಾರದಲ್ಲಿ ತೆಗೆದಂಥ ಕಲ್ಲಿದ್ದಲು, ಛತ್ತೀಸ್ಗಢದಲ್ಲಿ ತೆಗೆದಂಥ ಕಲ್ಲಿದ್ದಲು 1 ಟನ್ನಿಗೆ 50 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ. ಸುಮ್ಮನೆ ಸಪೋಸ್ 50 ರೂಪಾಯಿ ಸೋರ್ಸಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ 50 ರೂಪಾಯಿ ಇತ್ತು ಅಂತಂದರೆ ರಾಯಚೂರಿಗೆ ತಂದು ಕೊಟ್ಟರು ಕೂಡ ಅದು 1 ಟನ್ನಿಗೆ 55 ರೂಪಾಯಿ. ಇದನ್ನೇ ಫ್ರೀಟ್ ಈಕ್ವಲೈಸೇಷನ್ ಸ್ಕೀಮ್ ಅಂತ ಹೇಳಿ ನೆವರು ತಂದರು. ಯಾಕೆಂದರೆ ಭಾರತದ ಎಲ್ಲ ಭಾಗಗಳು ಬೆಳಿಬೇಕು. ಯಾವುದು ಐರನ್ ಓರ್, ರಿಚ್ ಐರನ್ ಓರ್ ಇರೋದು, ಕಬ್ಬಿಣದ ಅದಿರು ಜಾಸ್ತಿ ಇರುವಂಥ ಈ ಒರಿಸ್ಸಾದಲ್ಲಿ ಐರನ್ ಓರನ್ನು ತೆಗಿತಾರೆ. ಆ ಐರನ್ ಓರು ಇದೇ ಬಳ್ಳಾರಿನಲ್ಲಿ ಜಿಂದಾಲ್ ಪ್ಲಾಂಟಿಗೆ ಬರ್ತಾ ಇಲ್ವಾ? ನಮ್ಮಲ್ಲೂ ಇದೆ, ಆದ್ರೂ ಬರ್ತಾ ಇಲ್ವಾ ಅಲ್ಲಿಗೆ? ನಿಮ್ಮ ಇಂಡಸ್ಟ್ರಿ ರನ್ ಆಗಬೇಕು ಅಂತ ಹೇಳಿದರೆ ಕಲ್ಲಿದ್ದಲು ಬೇಡವಾ? ಆ ಕಲ್ಲಿದ್ದಲು ಕೊಡ್ತಾ ಇರುವಂಥ ರಾಜ್ಯಗಳು ಯಾವುವು? ಎಲ್ಲವೂ ಕೂಡ ಈ ಕಡೆ ಇರುವಂತಹ ಈಸ್ಟರ್ನ್ ಸ್ಟೇಟಲ್ಲಿ ಕೊಟ್ಟಿರುವಂಥದ್ದು. ಪೂರ್ವೋತ್ತರ ರಾಜ್ಯಗಳೇ ಯಾವ್ದು ಅಲ್ಲಿಂದ ಬಂದಿದೆ. ಆ ರಾಜ್ಯಗಳಿಗೆ ಆವತ್ತು ಅನ್ಯಾಯ ಆಗಲಿಲ್ವ? ಹಾಗಾದರೆ ನೀವು ಅಲ್ಲಿಗೆ ಸಿಗೋಂಥ ಬೆಲೆಗೆ ಎಲ್ಲ ಕಡೆಗೂ ತಲುಪಿಸ್ತೀರಿ ಅಂತ ಹೇಳಿದರೆ ಫ್ರೀಟ್ ಈಕ್ವಲೈಸೇಷನ್ ಸ್ಕೀಮ್ ಪ್ರಕಾರ ಅಲ್ಲಿ ಕೊಟ್ಟರೆ 1992ವರೆಗೂ ಕೂಡ ಸುಮಾರು 37-38 ವರ್ಷಗಳ ಕಾಲ ಅದೇ ಸ್ಕೀಮ್ ಇತ್ತು. ಅದರಲ್ಲಿ ನಮ್ಮ ಸ್ಟೇಟ್ಗಳಿಗೂ ಲಾಭ ಆಗಿದೆ. ಹಾಗೆಯೇ ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಹಾರಾಜರ ಕೊಡುಗೆ ಭಾಳ ದೊಡ್ಡದಿದೆ. ಆದರೆ ಅದ್ರ ಜೊತೆಗೆ ಆ ಕಾಲದಲ್ಲಿ ಚೈನಾ ಥ್ರೆಟ್ ಇತ್ತು, ಪಾಕಿಸ್ತಾನ ಥ್ರೆಟ್ ಇತ್ತು. ಮೇಜರ್ ಇಂಡಸ್ಟ್ರಿಗಳೆಲ್ಲ ಸೌತ್ ಇಂಡಿಯಾದಲ್ಲಿ ಬಂತು, ಮೇಜರ್ ಇನ್ಸ್ಟಾಲೇಷನ್ಸ್ ಬಂತು. ಇವತ್ತು ನಮ್ಮಲ್ಲಿ ಒಂದು HALಗೆ ಹೈಯೆಸ್ಟ್ ಕಾಂಟ್ರಾಕ್ಟ್, ಗೌರ್ಮೆಂಟ್ ಕಾಂಟ್ರಾಕ್ಟನ್ನು ಹೆಂಗೆ ಕೊಟ್ಟರು? HAL ಅಲ್ಲಿತ್ತು, ಹಿಂದೂಸ್ತಾನ್ ಏರ್ಕ್ರಾಫ್ಟ್ ರಿಪೇರ್ ಫ್ಯಾಕ್ಟ್ರಿ ಅಂತ ಇತ್ತು, ವಿಶ್ವೇಶ್ವರಯ್ಯನವ್ರ ಕಾಲದಲ್ಲೇ ಥರ ಕೊಟ್ಟಿದ್ರು ಅದನ್ನು. ಆದರೆ ಆ HALಗೆ ಇಷ್ಟು ಕಾಂಟ್ರಾಕ್ಟ್ಸ್ ಯಾಕೆ ಸಿಕ್ತು? ಅಲ್ಲಿ ಇತ್ತು HAL, ಆದರೆ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ವಾ? ನಮ್ಮ ಡಿಫೆನ್ಸ್ ಇಂಡಸ್ಟ್ರಿಯಿಂದ ಕೊಡಲಿಲ್ವಾ? ಅದರಲ್ಲಿ ಎಲ್ಲರ ದುಡ್ಡು ಇರ್ತದೆ. ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟನ್ನು ಬೈ ಮಾಡಬೇಕು ಅಂದರೆ ಎಲ್ಲರ ದುಡ್ಡು ಇರುತ್ತೆ. ಹಾಗೆ ಅಲ್ಲಿ ಕೊಟ್ಟರು. BHEL ಬಂತು, ಬೆಮೆಲ್ ಬಂತು, ITI ಬಂತು. ಇವು ಅಷ್ಟು ಫ್ಯಾಕ್ಟ್ರಿಗಳೇನಿದೆಯಲ್ಲ, ಬೆಂಗಳೂರಿನಲ್ಲಿರುವಂಥ ಫ್ಯಾಕ್ಟ್ರಿಗಳಿಂದಲೇ ಬೆಂಗಳೂರು ಫೇಮಸ್ ಆಗಿದ್ದು. ಆನಂತರ ಇಸ್ರೋ, DRDO ಬಂದಾದಮೇಲೆ ಸಾಫ್ಟ್ವೇರ್ ಇಂಡಸ್ಟ್ರಿ ಇದಕ್ಕೆಲ್ಲ ಒತ್ತು ಸಿಕ್ತು. ಬೆಂಗಳೂರು ಚೆನ್ನಾಗಿ ಬೆಳೆದಿದೆ. ಆದರೆ ಬೆಂಗಳೂರಿಗೆ ನೀವೊಂದು ತಿಳ್ಕೊಳ್ಳಿ, ಬೆಂಗಳೂರಿನಲ್ಲಿ ಇಷ್ಟು ರೆವಿನ್ಯೂ ಬರ್ತಾ ಇದೆಯಲ್ಲ, ಬೆಂಗಳೂರಿಗೆ ನಮ್ಮ ಕೊಡಗಿನವ್ರು ನೀರು ಕೊಡ್ತಾರೆ. ಕಾವೇರಿ ತಾಯಿ ಹುಟ್ಟೋದಕ್ಕೆ ನಮ್ಮ ಕೊಡಗಿನವರು ನಮಗೇನು ಕೊಡ್ತಾಯಿದ್ದೀರಿ ಅಂತ ವಾಪಸ್ ಕೇಳಿದರು. ನಮಗೆ ವರ್ಷಕ್ಕೆ ಒಂದು ಸರಿ ರೋಡ್ ಮೇಂಟೆನೆನ್ಸ್ ಮಾಡೋದಕ್ಕೆ ಟಾರ್ ಕಿತ್ತೋಗಿರೋ ಟಾರು, ಮಳೆನಲ್ಲಿ ಹೆವಿ ರೈನ್ಫಾಲಲ್ಲಿ ಟಾರ್ ಕಿತ್ತೋಗುತ್ತೆ, ಒಂದು ಪರ್ಮನೆಂಟಾಗಿ ಅನುದಾನವನ್ನು ಬಜೆಟಲ್ಲಿ ಫಿಕ್ಸ್ ಮಾಡಿದ್ರು. ಕೊಟ್ಟರೆ ಸರ್ ನೀವು? ಆಯಿತು. ನೀವು ಹೇಳ್ತೀರಲ್ಲ, ನರೇಂದ್ರ ಮೋದಿಜಿಯವ್ರ ವಿಷಯ ತೊಳಿ, ಅವ್ರು ಬಂದಾಗಲೇ ನೇಷನ್ ಫಸ್ಟ್ ಅಂದರು. ಅಂದರೆ ನೇಷನ್ ಫಸ್ಟ್ ಅಂತಂದಾಗ ಭಾರತವನ್ನು ಮೇಲ್ಗಡೆಯಿಂದ ಜಮ್ಮು ಕಾಶ್ಮೀರದಿಂದ ಒಂದು ಗೆರೆ ಹಾಕಿ ಕೆಳಗಡೆವರೆಗೂ ಹೇಳಿರಿ. ಪೂರ್ವ ಭಾಗದಲ್ಲಿರುವಂಥ ರಾಜ್ಯಗಳು ಬಹಳ ಬಡತನದಲ್ಲಿವೆ. ಅದು ಬಿಹಾರನೇ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಆ ಭಾಗದ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ ಇರ್ಬೋದು, ಬಡತನ ಇದೆ. ಒಂದು ತಾಯಿಯ ಮಕ್ಕಳಾಗಿ ನಾವು ನೋಡಬೇಕು, ಅವ್ರೂ ಕೂಡ ಬೆಳಿಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ದುಡ್ಡು ಹಾಕಬೇಕು ಅಂತಂದರು. ಹಾಗೆ ಎಲ್ಲ ಕಡೆಯೂ ಕೂಡ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತಂದರು. ಅಂದರೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳಂತ ಏನು ಗುರುತಿಸಿದ್ರು. ಆ ಗುರುತಿಸಿ ಆಯಾ ಜಿಲ್ಲೆಗಳಿಗೆಲ್ಲ ಸ್ಪೆಷಲ್ ಪ್ರಾವಿಷನ್ ಮಾಡಲಿಲ್ವಾ ಮೋದಿಜಿಯವರು? ಮೆಡಿಕಲ್ ಕಾಲೇಜಸ್ ಕೊಡಲಿಲ್ವಾ? ಕರ್ನಾಟಕದಲ್ಲಿ 5 ಜಿಲ್ಲೆಗಳಿಗೆ ಮೆಡಿಕಲ್ ಕಾಲೇಜಸ್ ಸಿಕ್ತು. ಈಗ ನೀವು ತಿಳ್ಕೊಳ್ಳಿ, ನೀವು ಇಷ್ಟು ಮಾತಾಡ್ತಿರಲ್ಲ, ಪಂಡಿತರಲ್ಲ, ಅರ್ಥಶಾಸ್ತ್ರಜ್ಞರಲ್ಲ, ಮೈಸೂರು ಚೆನ್ನಾಗಿ ಬೆಳೆದಿದೆ. ಪಕ್ಕದಲ್ಲಿರುವ ಚಾಮರಾಜನಗರ ನಮ್ಮ ಒಂದು ಬಡ ಸಹೋದರನ ಥರ ಇಲ್ವಾ? ಮೈಸೂರು ಜಿಲ್ಲೆನಲ್ಲಿರುವಂತಹ, ಮೈಸೂರು ನಗರದಲ್ಲಿರುವಂತಹ 4 ತಾಲೂಕುಗಳು ಚೆನ್ನಾಗಿದ್ದಾವೆ, 4 ವಿಧಾನಸಭಾ ಕ್ಷೇತ್ರಗಳು. ಪಕ್ಕದಲ್ಲಿರುವಂಥ HD ಕೋಟೆ ಇವತ್ತು ನರಳುತ್ತೆ ಅಲ್ವಾ? ನಂಜುಂಡಪ್ಪ ಆಯೋಗದ ವರದಿನಲ್ಲಿ ಇವತ್ತು ಕೂಡ ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಆಗಿದೆ, HD ಕೋಟೆ ಅತ್ಯಂತ ಹಿಂದುಳಿದ ತಾಲೂಕಾಗಿದೆ. ನಾವು ಹಂಗಾರೆ HD ಕೋಟೆನ ಡೆವಲಪ್ ಮಾಡೋದು ಬೇಡವಾ? ಅದೇ ರೀತಿ ಚಾಮರಾಜನಗರ ಡೆವಲಪ್ ಆಗೋವಂಥದ್ದು ಬೇಡವಾ? ಬೀದರ್ ಬಸವ ಕಲ್ಯಾಣದಿಂದ ಚಾಮರಾಜನಗರ ಉದ್ಧಾರ ಆಗೋದು ಬೇಡ? ಒಂದು ಸಮಷ್ಟಿ ಭಾವದಿಂದ ನಾವು ನೋಡ್ತೀವಿ ಮೋದಿಜಿಯವ್ರು ಮಾಡ್ತಿರೋದು. ದಯವಿಟ್ಟು ಇದನ್ನು ಏನೂ ಅರ್ಥ ಇಲ್ದಲೆ ಸುಮ್ಮನೆ ಕೂತ್ಕೊಂಡು ನೀವು DK ಶಿವಕುಮಾರ್ ಅವರು ಪ್ರತಿನಿತ್ಯನೂ ಕೂಡ ತಮಟೆ ಹೊಡೆದು ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ರಿ. ನೀವು 14 ಬಜೆಟ್ ಮಂಡಿಸಿದವರಾಗಿ ನೀವು ಈ ಥರ ಮಾತಾಡೋದು ಸರಿಯಲ್ಲ. ನೀವು ನೋಡಿದ್ರೆ ಕುಣಿಲಾರದ ಹುಡುಗಿ ನೆಲ ಡೊಂಕು ಅಂದ್ಲಂತೆ ಅಂತ ನೀವು ಹೇಳ್ತೀರ. ಕುಣಿಲಾರದೆ ಇದ್ದವರು ನೆಲ ಡೊಂಕು ಅಂದ್ರು ಅಂತ ನೀವು ಹೇಳ್ತೀರಿ. ಅವ್ರು ನೋಡಿದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತು ಕುಯ್ಯುವಂಥ ಕೆಲಸವನ್ನು ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಹೇಳಿ. ಯಾಕೆಂತಂದರೆ ನೋಡಿ, ನೀವು ಹೇಳ್ದಂಗೆ ಎಲ್ಲರಿಗೂ ಕೂಡ ಕೊಡಬೇಕು, ಎಲ್ಲರಿಗೂ ಕೂಡ ಒಂದು ಮನೆ ಅಂತ ಬಂದಾಗ 28 ಜನರಿಗೂ ಕೂಡ ಅಣ್ಣ ತಮ್ಮದು ಸ್ವಲ್ಪ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ ಅಂತ ನೀವು ಹೇಳ್ತಿದ್ರಿ. ಆದರೆ ನಮ್ಮ ರಾಜ್ಯ ಸರ್ಕಾರದ ನಾಯಕರು ಕೇಳ್ತಾ ಇರುವಂಥದ್ದು, ನಮಗೆ ಕೊಡಬೇಕಾಗಿರುವಂಥ ಅನುದಾನದಲ್ಲಿ ಕೂಡ ಕಡಿಮೆ ಮಾಡ್ತಾ ಬರ್ತಿದೆ ಅಂತ. ನೋಡಿ, ನಾನು ಸ್ಪಷ್ಟವಾಗಿ ಹೇಳಿದೆ, 15th ಫೈನಾನ್ಸ್ ನೋಡಿ, 14th ಫೈನಾನ್ಸ್ ಕಮಿಷನಲ್ಲಿ ಏನಾದ್ರು ಪಾಪ್ಯುಲೇಷನ್ ಯಾರು ರಿಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಇದನ್ನು ಕೊಡ್ತೀವಿ, ನಾವು ಅನುದಾನ ಹಂಚಿಕೆ ಮಾಡ್ತೀವಿ ಅಂದರು. 15th ಫೈನಾನ್ಸ್ ಕಮಿಷನ್ ಬರಬೇಕಾದ್ರೆ ಎಲ್ಲ ಚರ್ಚೆನ ಮಾಡಿ ಆದಮೇಲೆ ಪ್ರೋರೈಟಾಗಿ ಕೊಡ್ತೀವಿ ಅಂದ್ರೆ ಪಾಪ್ಯುಲೇಷನ್ನು, ಏರಿಯಾ ಮತ್ತು ಫಿಸ್ಕಲ್ ಕೆಪಾಸಿಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದರು. ಆವಾಗ ಕಮಿಷನ್ ಒಳಗಡೆ ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತು JDS ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಮಾಡಿದಂಥ ಅವರ ರೆಪ್ರೆಸೆಂಟೇಟಿವ್ಸೇ ಇದ್ದರು. ಅದೆಲ್ಲ ಒಪ್ಕೊಂಡು ಬಂದ್ರಲ್ವ. ನೋಡಿ,
ಒಂದು ಎಲ್ಲ ಕಡೆ ಬೆಳಿಬೇಕು ಅಂದರೆ ಎಲ್ಲರೂ ಕೂಡ ಕೊಡೋವಂಥದ್ದು ಹಂಚುವಂಥದ್ದು ಇದ್ದೇ ಇರುತ್ತೆ. ನಾನು ನಿಮ್ಗೆ ಕೇಳ್ತೀನಿ, ನೀವು ಇದೇ ಮಾತಾಡ್ತಿದ್ದೀರಲ್ಲ ಸರ್, ಮಹಾರಾಷ್ಟ್ರ 6,14,000 ಕೋಟಿ ರೂಪಾಯಿನ ಡೈರೆಕ್ಟ್ ಟ್ಯಾಕ್ಸಸ್ ಮುಖಾಂತರ ಕೊಡ್ತಾ ಇದೆಯಲ್ಲ ಸರ್. ಮಹಾರಾಷ್ಟ್ರ ಯಾಕೆ ಸರ್ ನಿಮ್ಮ ಥರನೇ ಮೊಂಡವಾದ ಮಣ್ಸಕ್ಕೆ ಹೋಗ್ತಾ ಇಲ್ಲ? ಬೇರೆ ಮಹಾರಾಷ್ಟ್ರ ಏನಕ್ಕೆ ಮಂಡವಾದ ಮನ್ಸೋದಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ BJPನೇ ಇದೆ. BJP ನಾಯಕರು ಹೋಗಿ ಮೋದಿಯವ್ರ ಹತ್ರ ಕೇಳೋದಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದಲ್ಲಿರುವಂಥ BJP ಸಂಸದರು ಕೂಡ ಮೋದಿ ಮುಂದೆ ಹೋಗಿ ಕೂರಲ್ಲ, ನಿಲ್ಲಲ್ಲ. ನಾವು ಹೋಗ್ತೀವಿ ಅವ್ರ ಜೊತೆ, ನಮ್ಮ ಜೊತೆ ಬನ್ನಿ, ನಾವು ಹೋಗಿ ಪ್ರಶ್ನೆ ಮಾಡೋಣ ಅಂತೇಳಿ. ಹೋಗ್ತೀರಾ? ಅಲ್ಲ, ಸಿದ್ದರಾಮಯ್ಯನವರು ಯಾವತ್ತಾದ್ರೂ ಕೂಡ ಎಲ್ಲೋದ್ರೂ ಸಭೆ ಸಮಾರಂಭದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರೋದು ನೋಡಿದ್ರಿ? ಸೋನಿಯಾ ಗಾಂಧಿ ಎದುರುಗಡೆ ಅವ್ರ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾರೆ ಅವ್ರು ನೋಡಿ. ಸುಮ್ಮನೆ ಈ ಥರ ಜನದ ಎದುರುಗಡೆ ಮಂಡಿ ಉರ್ತಾರೆ, ಇನ್ನೊಂದು ಹೇಳ್ತಾರೆ. ನಾನು ಇವಾಗ ಹೇಳಿದ್ದೀನ, ಲಾಜಿಕಲಾಗಿ ಹೇಳಿದ್ದೀನಿ. ಇವತ್ತು ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ತಮಿಳ್ನಾಡಲ್ಲಿ ಯಾರ್ದು ಸರ್ಕಾರ ಇದೆ, ಗುಜರಾತಲ್ಲೂ BJP ಸರ್ಕಾರ ಇದೆ. ಅವರೂ GSTನಲ್ಲಿ ಹೈಯೆಸ್ಟ್ ಅವ್ರೂ ಕೂಡ ಕಟ್ತಾರೆ. ಹೈಯೆಸ್ಟ್ ಕಟ್ಟೋರು GST ಕಟ್ಟೋರೊಳಗಡೆ ಹರಿಯಾಣನೂ ಕೂಡ ಇದೆ, ಡೆಲ್ಲಿನೂ ಇದೆ. ಡೆಲ್ಲಿನೇ ನಮ್ಮ ಸರ್ಕಾರ ಇದೆಯಾ? 2,15,000 ಕೋಟಿ ರೂಪಾಯಿನ ಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಕಟ್ಟೋರು ಕೇಜ್ರಿವಾಲ್, ನಮ್ಮ ಕಟ್ಟ ವಿರೋಧಿ ಇರೋಂಥದ್ದು ಕೇಜ್ರಿವಾಲದು ಅವ್ರ ಸರ್ಕಾರ ಇದೆಯಲ್ಲ. ಅವ್ರಿಗೆ ಯಾಕೆ ನಿಮ್ಮ ಥರ ಅದೊಂದು ವಿಶೇಷವಾದಂಥ ಜ್ಞಾನ ಆಲೋಚನೆಗಳು ಹೊಳಿತಾ ಇಲ್ಲ? ಎಲ್ಲರಿಗೂ ಅರ್ಥ ಇದೆ. ಹಣಕಾಸು ವಿತ್ತೀಯ ವ್ಯವಸ್ಥೆ ಬಗ್ಗೆ, ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ. ಆದರೆ ಇವರು ಪ್ಯೂರ್ ಪಾಲಿಟಿಕ್ಸು. 7 ತಿಂಗಳಾಯಿತು ಸರ್ಕಾರ ಬಂದು, 7 ತಿಂಗಳಾದ್ರೂ ಕೂಡ 7 ರೂಪಾಯಿ ಅಭಿವೃದ್ಧಿ ಕಾರ್ಯ ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ. ಒಂದು ರೋಡಿ ಟಾರ್ ಹಾಕ್ಸ್ಲಿಲ್ಲ, ಏನೂ ಮಾಡಲಿಲ್ಲ. ಹಾಗಾಗಿ ಈ ಥರ ಬೊಬ್ಬೆಡಿತಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಮೊನ್ನೆ ಕೊಡಗಿಗೆ ಹೋಗ್ಬಿಟ್ಟು ಭೂಮಿ ಪೂಜೆ ಮಾಡಿರು. ಅಲ್ಲಿ ಬೇಕಾದ್ರೆ 145 ಕೋಟಿ ರೂಪಾಯಿನೂ ಕೂಡ ಅಮೃತ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಬೊಮ್ಮಾಯಿ ಅವ್ರ ಸರ್ಕಾರ 40% ಕೊಟ್ಟಿರೋದು, 50% ಕೇಂದ್ರ ಸರ್ಕಾರದಿಂದ ಬಂದಿದೆ. ಮೈಸೂರಿಗೆ 356 ಕೋಟಿ ರೂಪಾಯಿ ಬಂದಿದೆ. ಅದನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಲ್ಲಿ ನಾವು ತೊಗೊಂಬಂದಿದ್ದೀವಿ. ಕಸ ತೆಗ್ಸೋ ಕೆಲಸನೂ ಕೂಡ ಕೇಂದ್ರ ಸರ್ಕಾರ ದುಡ್ಡಲ್ಲಿ ನಾವು ಮಾಡ್ತಿದ್ದೀವಿ ಸರ್. ಹಂಗಾರೆ ಕೇಂದ್ರ ಸರ್ಕಾರ ದುಡ್ಡು ಇಟ್ಕೊಂಡ್ಬಿಟ್ಟು ಏನು ಮೋದಿ ಅವ್ರು ಕಟ್ಕೊಂಡೇನು ತಗೊಂಡೋಗ್ತಿದ್ರ ಮನೆಗೆ? ಅವರು ನೋಡಿ, ಈಗ ಏನಂತಂದರೆ, ಈಗ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತು ಈ ಫೈನಾನ್ಸ್ ಕಮಿಷನ್ ಅಂದರೆ ಏನು, ವಿತ್ತ ಇಲಾಖೆಯಿಂದ ಬರುವಂಥ ಹಣ ಎಷ್ಟು ಅಂತೇಳಿ. ನಮ್ಮಂಥ ಜನಸಾಮಾನ್ಯರಿಗೆ ಬೇಕಿರುವಂಥದ್ದು ನಾವು 100 ರೂಪಾಯಿ ಕಟ್ಟಿದ್ರೆ ನಮಗೆ ಸಿಗೋದು ಕೇವಲ 12 ರೂಪಾಯಿಂದ 13 ರೂಪಾಯಿ ಅಷ್ಟೇನಾ ಅನ್ನೋದು. ನೋಡಿ, ನಾನು ಆಗಲೇ ಹೇಳಿದೆ, ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿದ್ದೆ ನಿಮಗೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಇಲ್ಲಿ ಗೂಡ್ಸ್ GSTನಲ್ಲಿ 18% ಹಾಕಿರೋ 9% ರಾಜ್ಯ ಸರ್ಕಾರಕ್ಕೆ ಹೋಗ್ತಿದೆಯಲ್ಲ. 9% ಕೇಂದ್ರ ಸರ್ಕಾರ ಬರುತ್ತೆ. ಆ 9%ಅಲ್ಲಿ ವಾಪಸ್ ರಾಜ್ಯ ಸರ್ಕಾರಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ? ಎಲ್ಲ ಯೋಜನೆಗಳನ್ನು ಕೊಡ್ತಾ ಇರೋಂಥದ್ದು ಹೌದಲ್ವಾ? ಈಗ ಇಷ್ಟು ಕರ್ನಾಟಕದಲ್ಲಿ 1.7 ಲ್ಯಾಕ್ ಅಂದರೆ 1,70,000 ಕೋಟಿ ರೂಪಾಯಿದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ ನಡೀತಿದೆ. ಅದರಲ್ಲಿ 1 ರೂಪಾಯಿನಾದ್ರು ಸಿದ್ದರಾಮಯ್ಯ ಸರ್ಕಾರದ್ದು ಇದೆಯಾ ಅಥವಾ ಕರ್ನಾಟಕ ಸರ್ಕಾರದ್ದು ಇದೆಯಾ ಕಾಂಟ್ರಿಬ್ಯೂಷನ್ನು? ಇಲ್ಲ, ಕೇಂದ್ರ ಸರ್ಕಾರನೇ ಕೊಡುವಂಥದ್ದು. ಎಲ್ಲ ಯೋಜನೆಗಳಿಗೂ ಕೂಡ ಕೇಂದ್ರ ಸರ್ಕಾರದ್ದು ದುಡ್ಡು ಬರುತ್ತೆ. ಕುಡಿಯೋ ನೀರಿಂದ, ಕಸ ತೆಗೆಸೋದ್ರಿಂದ, ಸ್ಮಶಾನದ ಅಭಿವೃದ್ಧಿಯಿಂದ, ಮನ್ರೇಗಾದಿಂದ ಪ್ರತಿಯೊಂದು ಯೋಜನೆಗೂ ಕೇಂದ್ರ ಸರ್ಕಾರದ್ದು ಬರುತ್ತೆ. ಸ್ಮಾರ್ಟ್ ಸಿಟಿಗೂ ದುಡ್ಡನ್ನು ಕೊಡ್ತಾರೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ. ಆಯಿತು, ನಾನು ಹಾಗಾದರೆ ನಾನು ಒಂದು ಕೇಳ್ತೀನಿ, ಟ್ಯಾಕ್ಸು ನಾವು ಇಷ್ಟು ಕೊಡ್ತೀವಿ, ಚಿನ್ನದ ಕೋಳಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವ್ರೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ನೀವು ಆನ್ಸರ್ ಮಾಡಿ. ನೀವು ಅರ್ಥಶಾಸ್ತ್ರಜ್ಞ ಅಲ್ವಾ? ಇಡೀ ದೇಶಾದ್ಯಂತ 48 ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. IT ಸೆಕ್ಟರ್ನಲ್ಲಿ ಕೆಲಸ ಮಾಡೋರು 48 ಲಕ್ಷ ಜನ ಇದ್ದಾರೆ. ಬೆಂಗಳೂರಿನಲ್ಲಿ 15 ಲಕ್ಷ ಜನ ಇದ್ದಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರು? IT ಸೆಕ್ಟರ್ನಲ್ಲಿ ಇರುವಂಥದ್ದು. ಅವರು 10% ಕ್ಯಾಟಗರಿಯಿಂದ 30% ಕ್ಯಾಟಗರಿವರೆಗೂ ಇದ್ದಾರೆ. 30% ಟ್ಯಾಕ್ಸ್ ಕಟ್ತಾನಲ್ಲ ಆ IT ಅವನು, ಅವಾಗ ಬಂದ್ಬಿಟ್ಟು ಒಬ್ಬ IT ಸಾಫ್ಟ್ವೇರ್ ಇಂಜಿನಿಯರು, ನಾನು ದುಡ್ದಿದ್ರೊಳಗಡೆ ನಾನು 30% ಟ್ಯಾಕ್ಸ್ ಕಟ್ತೀನಲ್ಲ, ನನ್ನ ಟ್ಯಾಕ್ಸು ನನಗೆ ಆ ಟ್ಯಾಕ್ಸ್ ನಾನು ಕಟ್ಟೋ ಟ್ಯಾಕ್ಸಿಗೆ ನನಗೇನು ಬೆನಿಫಿಟ್ ಬರ್ತಾಯಿದೆ? ನನಗೆ 2,000 ರೂಪಾಯಿ ನನ್ನ ಹೆಂಡ್ತಿ ಕೊಡ್ತಿದ್ದೀರಾ ಅಂತ ಕೇಳಿದ್ನವನು.